ಪಾರಿವಾಳ ಪಾಪದ ಪಕ್ಷಿ ಅಂತ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಬಿಟ್ಟು ಕೊಡಬೇಡಿ. ಯಾಕಂದ್ರೆ ಇದು ಹರಡುತ್ತೆ 60ಕ್ಕೂ ಹೆಚ್ಚು ಮಾರಕ ಕಾಯಿಲೆ. ಪಾರಿವಾಳವನ್ನ ಫ್ಲೈಯಿಂಗ್ ರ್ಯಾಟ್ ಅಂತಾಲೂ ಕರೀತಾರೆ. ಇದರಿಂದ ಹೈಪರ್ ಸೆನ್ಸಿಟಿವ್ ನ್ಯೂಮೋನಿಟಿಸ್ ಕಾಯಿಲೆ ಬರಲಿದೆ. ಇದು ಗುಣಪಡಿಸಲಾಗದಂತಹ ಶ್ವಾಸಕೋಶದ ತೊಂದರೆಯನ್ನ ಉಂಟು ಮಾಡುತ್ತದೆ. ಪಾರಿವಾಳಗಳು ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಗಲೀಜು ಮಾಡುತ್ತಿದ್ರೆ ತುಂಬಾನೇ ಹುಷಾರಾಗಿರಿ. ಇದನ್ನೆಲ್ಲ ಸ್ವಚ್ಛಪಡಿಸುವಾಗ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಈ ಹೈಪರ್ ಸೆನ್ಸಿಟಿವ್ ನ್ಯೂಮೋನಿಟಿಸ್ ಕಳೆದ 4-5 ವರ್ಷಗಳಿಂದ ನಮ್ಮ ದೇಶದಲ್ಲಿ ಬಹಳ ಹೆಚ್ಚಾಗುತ್ತಿದೆ. ಸುರಕ್ಷತೆಯ ಬಗ್ಗೆ ವೈದ್ಯರು ನಮಗೆ ಎಚ್ಚರ ನೀಡುತ್ತಾರೆ, ಆದರೆ ನಮ್ಮ ಜನಕ್ಕೆ ಇದರ ಬಗ್ಗೆ ಅರಿವೇ ಇಲ್ಲ. ಹಾಗಾಗಿ ಪಾರಿವಾಳಗಳಿಗೆ ಆಹಾರ ನೀಡ್ತಾರೆ. ಪಾರಿವಾಳಗಳು ಗುಂಪುಗಳಲ್ಲಿ ಇದ್ದಾಗ ಅದರ ಹತ್ತಿರ ಹೋಗುವುದನ್ನ ನಿಲ್ಲಿಸಿ. ಯಾಕಂದ್ರೆ ಅದರ ಹಿಕ್ಕೆ ಧೂಳುಗಳಿಂದ ರೋಗ ಬೇಗ ಹರಡುತ್ತದೆ. ಈ ವಿಚಾರವಾಗಿ ಡೆಲ್ಲಿ, ಮುಂಬೈ ಮತ್ತು ಪುಣೆಯಲ್ಲಿ ಈ ಪಾರಿವಾಳಗಳ ಗುಂಪು ಕಟ್ಟುವುದನ್ನ ನಿಯಂತ್ರಿಸಲು ಬಹಳಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಮಕ್ಕಳು ಮತ್ತು ವಯಸ್ಸಾದವರು ಇದರಿಂದ ದೂರ ಇರುವುದು ಉತ್ತಮ.